ಓಕೆ ಫ್ರೆಂಡ್ಸ್, ಇವತ್ತೊಂದು ನಿಮಗೆ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವೆಬ್ಸೈಟ್ ನಂಗೆ ಇಷ್ಟ ಆಗಿರೋ ಕಾರಣ ಅಂದರೆ ಈ ಒಂದು ವೆಬ್ಸೈಟಲ್ಲಿ ಬರೋ ಇಮೇಜ್ ಕ್ವಾಲಿಟಿ. ಓಕೆ, ಇದರಲ್ಲಿ ನಾನು ಕೆಲವೊಂದಿಷ್ಟು ಇಮೇಜ್ಗಳನ್ನ ಎಡಿಟ್ ಮಾಡಿ ನೋಡಿದೆ. ತುಂಬ HD ಕ್ವಾಲಿಟಿಯಲ್ಲಿ ಇಮೇಜ್ಗಳು ರೆಂಡರ್ ಆಗ್ತಾ ಇರುತ್ತೆ. ಓಕೆ, ಅದಕ್ಕಾಗಿ ನೀವು ಅದನ್ನ ಥಂಬ್ನೇಲ್ ಅಥವಾ ಬೇರೆ ರೀತಿ ಇಮೇಜ್ ಎಡಿಟಿಂಗ್ ಆಗಿ ಯೂಸ್ ಮಾಡ್ಕೋಬೋದು. ಓಕೆ, ಈ ಒಂದು ವೆಬ್ಸೈಟ್ನಲ್ಲಿ ನಾನು ಒಂದು ಇಮೇಜ್ನ ಎಡಿಟ್ ಮಾಡಿದ್ದೀನಿ. ನಿಮಗೆ ಇವಾಗ ಸದ್ಯಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಮತ್ತೊಂದು ಮಾಡಿ ತೋರಿಸ್ತೀನಿ. ಓಕೆ, ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ಕೆಲವೊಂದಿಷ್ಟು ಮಟೀರಿಯಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೂ ಮುಂಚೆ ಈ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಯೂಸ್ ಮಾಡ್ಕೋಬೋದು. ಓಕೆ, ಅವ್ರು ನೋಡ್ತಿರ್ಬೋದು, ಇದೇ ಆ ಒಂದು ವೆಬ್ಸೈಟ್ pixlr.com ಅಂತ. ಓಕೆ, ಇದನ್ನ ನೀವು ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಸರಿಯಾಗಿ ಅರ್ಥ ಆಗಲಿ ಅಂತ ನಾನು PC ಯಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಆಗ ಸದ್ಯಕ್ಕೆ ಇಲ್ಲಿ 3 ರೀತಿ ಇರುತ್ತೆ: Pixlr X, Pixlr E ಮತ್ತು Pixlr X ಮತ್ತು Pixlr E ಎರಡು ಫೋಟೋ ಎಡಿಟಿಂಗ್ ಆಗಿ ಯೂಸ್ ಮಾಡ್ಬೋದು. ಇದೊಂದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಇರುತ್ತೆ. Pixlr X ನೀವು ಬಿಗ್ನರ್ ಲೆವೆಲಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಆಗ ಸ್ಟಾರ್ಟ್ ಡಿಸೈನ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಣ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು, ಇಲ್ಲಿ ಹೋಮ್ ಅಂತ ಇರುತ್ತೆ, ಹಿಸ್ಟ್ರಿ ಅಂತ ಇರುತ್ತೆ. ಹಿಸ್ಟ್ರಿ ಅಂದರೆ ನಾವು ಎಡಿಟ್ ಮಾಡಿರೋದು. ಅದಾದಮೇಲೆ ನೀವು ಟೆಂಪ್ಲೇಟ್ಸಲ್ಲಿ ಬನ್ನಿ. ಓಕೆ, ಟೆಂಪ್ಲೇಟ್ಸಲ್ಲಿ ಬಂದಾದ್ಮೇಲೆ ನೋಡ್ತಿರ್ಬೋದು, ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ನ ಎಡಿಟ್ ಮಾಡ್ಬೋದು. ಅದೇ ರೀತಿ ಇನ್ಸ್ಟಾಗ್ರಾಮ್ ಸ್ಟೋರಿ ಎಡಿಟ್ ಮಾಡ್ಬೋದು. ಯೂಟ್ಯೂಬ್ ಥಂಬ್ನೇಲ್, ಯೂಟ್ಯೂಬ್ ಆರ್ಟ್, ಫೇಸ್ಬುಕ್ ಪೋಸ್ಟ್ ಈ ರೀತಿಯನ್ನೆಲ್ಲ ಎಡಿಟ್ ಮಾಡ್ಬೋದು. ಹಾಗೆ ಕೆಳಗಡೆ ಬನ್ನಿ, ನೀವು ಕೆಲವೊಂದಿಷ್ಟು ಟೆಂಪ್ಲೇಟ್ಗಳನ್ನು ಕೂಡ ನೋಡ್ಬೋದು. ಈ ಟೆಂಪ್ಲೇಟ್ ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಅದನ್ನ ಯೂಸ್ ಮಾಡಿ ಫ್ರೀಯಾಗಿ ಎಡಿಟಿಂಗ್ನ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ನಾನು ಯಾವುದೇ ಟೆಂಪ್ಲೇಟ್ನ ಯೂಸ್ ಮಾಡ್ತಿಲ್ಲ. ಅದೇ ರೀತಿ ನೀವು ಇವಾಗ ಇಮೇಜ್ಸಲ್ಲಿ ಬನ್ನಿ. ಇಮೇಜ್ಸಲ್ಲಿ ಬಂದಾಗ ನೋಡ್ತಿರ್ಬೋದು, ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಲಿ ಅಂತ ಸರ್ಚ್ ಇದೆ. ಇಲ್ಲಿ ಇಟ್ಲಿ ಅಂತ ಸರ್ಚ್ ಇರುವಾಗ ಆಟೋಮೆಟಿಕ್ ಆಗಿ ಅದು ಏನು ಮಾಡುತ್ತೆ ಅಂದರೆ ಇಟ್ಲಿ ರಿಲೇಟೆಡ್ ಏನು ಇಮೇಜ್ ಇರುತ್ತಲ್ಲ ಆ ಇಮೇಜ್ನೆಲ್ಲ ನಿಮಗೆ ಇಲ್ಲಿ ಕೆಳಗಡೆ ಶೋ ಮಾಡುತ್ತೆ. ಓಕೆ, ನೋಡ್ತಿರ್ಬೋದು, ಇವಾಗ ನಾನು ಇಲ್ಲಿ ಸರ್ಚ್ ಮಾಡಿದ್ದೀನಿ. ಇವಾಗ ಇಟ್ಲಿ ರಿಲೇಟೆಡ್ ಇಮೇಜ್ಗಳನ್ನ ತೋರಿಸ್ತಾ ಇದೆ. ಓಕೆ, ಇವಾಗ ಅದು ಬೇಡ ಅಂದರೆ ಇವಾಗ ನಾವು ಅದನ್ನ ಇಲ್ಲಿ ಎರೇಜ್ ಮಾಡೋಣ. ಎರೇಜ್ ಮಾಡಿಬಿಟ್ಟು ಇವಾಗ ಸದ್ಯಕ್ಕೆ ನಾವಿಲ್ಲಿ ಮೊಬೈಲ್ ಅಂತ ಸರ್ಚ್ ಮಾಡೋಣ. ಓಕೆ, ಮೊಬೈಲ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ ಯಾವ ರೀತಿ ನಿಮಗೆ ಇಲ್ಲಿ ಇಮೇಜ್ಗಳು ಕಾಣುತ್ತೆ ಅಂತ ನೀವು ಇವಾಗ ಸದ್ಯಕ್ಕೆ ನೋಡ್ತಿರ್ಬೋದು. ಓಕೆ, ನಾನು ಸದ್ಯಕ್ಕೆ ಎಡಿಟಿಂಗ್ ಬರೋಣ. ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡ್ಕೋಬೋದು ಅಥವಾ ಓಪನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಬೋದು. ಅಂದರೆ ಡೈರೆಕ್ಟಾಗಿ ಯಾವುದೋ ಇಮೇಜ್ನ ನೀವು ಓಪನ್ ಮಾಡ್ಕೋಬೋದು. ಓಕೆ, ನಾನು ಸದ್ಯಕ್ಕೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ರೇಷೋಗಳು ಕೇಳುತ್ತೆ. ನೀವು ಇವಾಗ ಸದ್ಯಕ್ಕೆ ನಿಮಗೆ ಆಲ್ರೆಡಿ ಡಿಫಾಲ್ಟ್ ಆಗಿರೋದೇ ಇದೆ. ಇವಾಗ ನಾನು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಿ ಅಂದರೆ ಫಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ತೊಗೋಬೇಕಾಗುತ್ತೆ. ಅದಕ್ಕಾಗಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಒಂದು ಪ್ಲಸ್ ಸೆಕೆಂಡ್ ಕಾಣ್ತಾ ಇದೆ. ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಫಸ್ಟಿಗೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ತೊಗೋತಿದ್ರೆ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನು ಫೋಲ್ಡರ್ನ ಮಾಡಿದ್ದೀನಿ. ಆ ಫೋಲ್ಡರ್ನ ಸದ್ಯಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಓಕೆ, ಆಗ ಈ ರೀತಿ ಅದೊಂದು ಬ್ಯಾಕ್ಗ್ರೌಂಡ್ ಇದೆ. ಆದರೆ ಇದು ತುಂಬ ಲೈಟಾಗಿ ಕಾಣ್ತಾ ಇರೋದ್ರಿಂದ ಇದ್ರ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಲೇಯರ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನೀವು ಏನು ಮಾಡಿ ಅಂದರೆ ಇಲ್ಲಿ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೀವು ಇಲ್ಲಿ ಒಂದು ಶೇಪ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಓಕೆ, ಆಗ ಶೇಪ್ನ ನೀವು ಯಾವ ರೀತಿ ಬೇಕಾದರೂ ಸೈಜ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ ಮಾಡ್ಕೋತಾ ಇದನ್ನು ನೋಡ್ತಿರ್ಬೋದು. ಓಕೆ, ಆವಾಗ ಶೇಪ್ ಈ ರೀತಿ ಆಯಿತು. ಆದರೆ ಇದ್ರ ಕಲರ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಸೈಡ್ಗೆ ಇಲ್ಲಿ ಕಲರ್ ಆಪ್ಷನ್ ಕಾಣುತ್ತೆ. ಹಾಗೆ ಔಟ್ಲೈನ್ ಶ್ಯಾಡೋ ಎಲ್ಲ ಇರುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ ಶ್ಯಾಡೋ ಯೂಸ್ ಆಗಲ್ಲ. ಓನ್ಲಿ ನಾವು ಇಲ್ಲಿ ಕಲರ್ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಕಲರ್ನ ಸೆಲೆಕ್ಟ್ ಮಾಡ್ಕೋದಿ. ಪೂರ್ತಿ ಬ್ಲ್ಯಾಕ್ ಕಲರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೋದಿ. ಓಕೆ, ಪೂರ್ತಿ ಬ್ಲ್ಯಾಕ್ ಮಾಡ್ಕೊಂಡಾದ್ಮೇಲೆ ಇದರ ಒಪಾಸಿಟಿನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಒಪಾಸಿಟಿನ ಕಡಿಮೆ ಮಾಡೋಕ್ಕೆ ಈ ಲೇಯರ್ಸ್ ಇದೆಯಲ್ಲ, ಅಂದರೆ ಇದು ಈ ಲೇಯರ್ ರೀತಿ ವರ್ಕ್ ಆಗುತ್ತೆ. ಈ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಇದೆ. ಇದೇ ಇಮೇಜ್ನ ನೀವು ಈ ರೀತಿ ಮೇಲೆ ಕೂಡ ತೊಗೊಂಡ್ಬರ್ಬೋದು. ಆದರೆ ಇದನ್ನ ನೀವು ಮತ್ತೆ ಡ್ರ್ಯಾಗ್ ಮಾಡಿ ಇಲ್ಲೇ ಬಿಟ್ಬಿಡಿ. ಓಕೆ, ಆಗ ನಾವು ಈ ಬ್ಲ್ಯಾಕ್ ಕಲರ್ ಲೇಯರ್ನ ಸೆಲೆಕ್ಟ್ ಮಾಡ್ಕೋದಿ. ಅದಾದಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಪಾಸಿಟಿ ಅಂತ ಇದೆ. ಅಂದರೆ ಇದು ಎಷ್ಟು ಜಾಸ್ತಿ ಎಫೆಕ್ಟ್ ಆಗಿರಬೇಕು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು. ಓಕೆ, ಇವಾಗ ನೀವು ಇಲ್ಲಿ ಏನು ಮಾಡಿ ಅಂದರೆ ಈ ಒಪಾಸಿಟಿನ 85 ಇಟ್ಕೊಳ್ಳಿ ಇರುತ್ತೆ. ಓಕೆ, ಇವಾಗ 85 ಇಟ್ಕೋತಾ ಇದ್ದೀನಿ. ಓಕೆ, 85 ಇಟ್ಕೊಂಡ್ಬಿಟ್ಟು ಇವಾಗ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿ ನೀವು ಬೇರೆ ಏನಾದರೂ ಆ್ಯಡ್ ಮಾಡಿದ್ರೆ ಈ ಲೇಯರು ಕೂಡ ಅಲಗಾಡಬಾರ್ದು ಅಂದರೆ ಏನು ಮಾಡಿ ಅಂದರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಬ್ಯಾಕ್ಗ್ರೌಂಡಲ್ಲಿರೋ ಇಮೇಜ್ ಏನಿದೆಯಲ್ಲ, ಈ ಬ್ಯಾಕ್ಗ್ರೌಂಡಲ್ಲಿರೋ ಇಮೇಜು ಅದನ್ನು ಕೂಡ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇರುತ್ತೆ. ಇವಾಗ ಎಲ್ಲ ಲಾಕ್ ಆಗಿದೆ, ಏನೂ ಮೂವ್ ಆಗಲ್ಲ. ಇವಾಗ ನೀವು ಏನು ಮಾಡಿ ಅಂದರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಾವು ಬೇರೆ ಇಮೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಣ. ಓಕೆ, ಅವಾಗ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಇಮೇಜ್ ಆಪ್ಷನ್ಗೆ ಹೋಗಿ ಇವಾಗ ನಾವು ಒಂದು ಪೇಜನ್ನ ಈ ರೀತಿ ಪೇಜನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಈ ಲೇಯರ್ ಕೆಳಗಡೆ ಹೋಗಿದ್ದು ಫಸ್ಟಿಗೆ ಮೇಲೆ ತೊಗೊಂಬನ್ನಿ. ಓಕೆ, ಇವಾಗ ನೋಡ್ತಿರ್ಬೋದು, ಇವಾಗ ನಾವು ಈ ಲೇಯರ್ನ ಆ್ಯಡ್ ಮಾಡಬೇಕಾಗಿತ್ತು. ಆದರೆ ಇದರ ಒಂದು ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದು ವೈಟ್ ಕಲರ್ ಬರ್ತಾ ಇದೆ. ಆದರೆ ಟೆನ್ಷನ್ ತೊಗೋಬೇಡಿ, ಇದರಲ್ಲಿರೋ ಬ್ಯಾಕ್ಗ್ರೌಂಡ್ ಎರೇಸರ್ ಇಷ್ಟೊಂದು ಪವರ್ಫುಲ್ ಆಗಿದೆಯಲ್ಲ, AI ಬೇಸ್ಡ್ ಬ್ಯಾಕ್ಗ್ರೌಂಡ್ ಎರೇಸರು. ಇವಾಗ ಅದನ್ನು ಕೂಡ ನಾವು ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇದೇ ರೀತಿ ಬಿಟ್ಟು ಬ್ಯಾಕ್ ಹೋಗ್ಬೋದು. ಇಲ್ಲಿ ಟಾಗಲ್ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೀವು ಇಲ್ಲಿ ಸೈಡಿಗೆ ಬಂದುಬಿಟ್ಟು ನೋಡ್ತಿರ್ಬೋದು ರಿಮೂವ್ ಬಿಜಿ ಅಂತ ಆಪ್ಷನ್ ಇದೆ. ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಅದಾದಮೇಲೆ ಓಪನ್ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಸ್ವಲ್ಪ ವೇಟ್ ಮಾಡಿ. ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡುತ್ತೆ. ನೀವೇನು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಓಕೆ, ನೋಡ್ತಿರ್ಬೋದು ಅದು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ನ ಎಷ್ಟೊಂದು ಕರೆಕ್ಟಾಗಿ ರಿಮೂವ್ ಮಾಡಿದೆ. ಇವಾಗ ನೀವು ಏನು ಮಾಡಿ ಅಂದರೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅದು ಡೌನ್ಲೋಡ್ ಆಗಿರುತ್ತೆ. ನೀವು ಮತ್ತೆ ಏನು ಮಾಡಿ ಅಂದರೆ ಇಲ್ಲಿ ಪಿಕ್ಸೆಲ್ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಿಕ್ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪಿಕ್ಸೆಲ್ ಎಕ್ಸ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಬಂದಾದಮೇಲೆ ನಿಮ್ಮ ಒಂದು ಹಿಸ್ಟ್ರಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಇರುತ್ತೆ. ಇವಾಗ ನಾವು ಇಲ್ಲಿ ಕೆಳಗಡೆ ಮಾಡಿಬಿಟ್ಟಿದ್ದೀವಿ ನೋಡಿ, ಆನ್ ಟೈಟಲ್ ಅಂತ ಜಸ್ಟ್ ನಾವು ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ನೀವು ಮತ್ತೆ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜಲ್ಲಿ ಹೋಗಿ, ಇಮೇಜಲ್ಲಿ ಹೋದಾದ್ಮೇಲೆ ಇಲ್ಲಿ ಇವಾಗ ಡೌನ್ಲೋಡ್ಸಲ್ಲಿ ಆ ಒಂದು ಇಮೇಜ್ ಬಂದಿರುತ್ತೆ. ಇಲ್ಲಿ ಬಂದಿದೆ ನೋಡಿ. ಓಕೆ, ಇವಾಗ ಆ ಒಂದು ಇಮೇಜ್ ಇಲ್ಲಿ ಬಂದಿದೆ. ಅದನ್ನ ನೀವು ಇವಾಗ ಸದ್ಯಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು. ಈ ರೀತಿ ಅದನ್ನ ನಾನು ಈ ರೀತಿ ರೈಟ್ ಸೈಡ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನ ಫಸ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾನು ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಓಕೆ, ಟೆಕ್ಸ್ಟ್ನ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಏನು ಮಾಡಿ ಅಂದರೆ ನೀವು ಇಲ್ಲಿ ಸೈಡಿಗೆ ಬಂದುಬಿಟ್ಟು ಆ್ಯಡ್ ಟೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಹಲವಾರು ರೀತಿ ಟೆಕ್ಸ್ಟ್ ಬರುತ್ತೆ. ನೀವು ಇಲ್ಲಿ ಯಾವ್ದು ಬೇಕಾದರೂ ಅಥವಾ ಸ್ವಂತ ಆ್ಯಡ್ ನ್ಯೂ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಸ್ಟಮ್ ಆಗಿ ಬರುತ್ತೆ. ನೀವು ಇಲ್ಲಿ ಸೈಡ್ಗೆ ನೋಡ್ತಿರ್ಬೋದು, ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಬಾಕ್ಸ್ನ ನೀವು ಫಸ್ಟಿಗೆ ಏನು ಮಾಡಿ ಅಂದರೆ ಈ ರೀತಿ ಎರೇಸ್ ಮಾಡ್ಕೊಳ್ಳಿ. ಓಕೆ, ಎರೇಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಬೇಕಾದರೂ ಇಲ್ಲಿ ಎಂಟರ್ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ನಾನು ರಶ್ ಗೇಮ್ ಪ್ಲೇ ಅಂತ ಟೈಪ್ ಮಾಡ್ಕೋತೀನಿ. ಓಕೆ, ಇವಾಗ ರಶ್ ಗೇಮ್ ಪ್ಲೇ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಫಾಂಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಯಾವ ರೀತಿ ಅಂತಾರೆ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಫಾಂಟ್ ಇದೆ, ಫಾಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫಾಂಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಓಕೆ, ಇಲ್ಲಿ ಇವಾಗ ಸದ್ಯಕ್ಕೆ ಒಂದು ಡ್ಯಾಡಿ ಅನ್ನೋ ಒಂದು ಫಾಂಟ್ ಇದೆ, ಫಾಂಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದ್ರ ಸೈಜ್ನ ಕೂಡ ನೀವು ಹೆಚ್ಚಿಗೆ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಕೆಳಗಡೆ ಬರ್ತೀನಿ ಫಸ್ಟ್. ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ಸೈಜ್ ಅಂತ ಇದೆ. ಈ ಸೈಜ್ನ ಕೂಡ ನೀವು ಈ ರೀತಿ ಹೆಚ್ಚಿಗೆ ಮಾಡ್ಕೋಬೋದು. ಓಕೆ, ಅದನ್ನ ಈ ರೀತಿ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ಗೆ ಕರೆಕ್ಟಾಗಿ ಈ ರೀತಿ ಫಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಕಲರ್ ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅನ್ಸಿದ್ರೆ ಈ ರೀತಿ ಕಲರ್ನ ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಈ ಒಂದು ಕಲರ್ನ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಇದನ್ನ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನೇ ಮತ್ತೊಂದು ಸಲ ಡುಪ್ಲಿಕೇಟ್ ಮಾಡ್ಕೋಬೋದು. ಡುಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆ ಏನಾದರೂ ಬರಿಬೋದು. ಅದಕ್ಕಾಗಿ ಇಲ್ಲಿ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲೊಂದು ಡುಪ್ಲಿಕೇಟ್ ಲೇಯರ್ ಆಪ್ಷನ್ ಕಾಣುತ್ತೆ. ಓಕೆ, ಇವಾಗ ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಸೈಡ್ ಕಾಣ್ತಾ ಇದೆ 2 ಲೇಯರ್ಸ್ ಆಗಿದೆ. ಒಂದು ಲೇಯರ್ನ ಇರುತ್ತೆ ಕೆಳಗಡೆ ತೊಗೊಂಡ್ಬನ್ನಿ. ಓಕೆ, ತೊಗೊಂಡ್ಬಂದ್ಬಿಟ್ಟು ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಬೇರೆ ಏನಾದರೂ ಬರಿಬೋದು. ಪಬ್ಜಿ ಅಂತ ಎಂಟ್ರ್ ಮಾಡ್ತೀನಿ. ಓಕೆ, ಸಿಂಪಲಾಗಿ ಇಷ್ಟೇ ಪಬ್ಜಿ ಅಂತ ಎಂಟ್ರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕಲರ್ ಆಪ್ಷನ್ ಹೋಗ್ಬಿಟ್ಟು ಇರುತ್ತೆ ವೈಟ್ ಕಲರ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ವೈಟ್ ಕಲರ್ ಬೇಡ, ಯೆಲ್ಲೋ ಕಲರ್ನ ಇರ್ತಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ರ ಸೈಜು ಇಷ್ಟೇ ಇದ್ರೆ ಚೆನ್ನಾಗಿ ಕಾಣಲ್ಲ. ಆ ಕಾರಣದಿಂದ ಸೈಜ್ನ ನಾನು ಇರ್ತಿ ಹೆಚ್ಚಿಗೆ ಮಾಡ್ಕೊತಾ ಇದ್ದೀನಿ. ಓಕೆ, ಅಥವಾ ನೀವು ಇದನ್ನ ಮೇಲೆ ಕೂಡ ಇಟ್ಕೋಬೋದು. ಇವಾಗ ನಾನು ನೋಡ್ತೀನಿ ಯಾವ್ದು ಸರಿ ಕಾಣಿಸುತ್ತೆ ಆ ರೀತಿ ಮಾಡ್ತೀನಿ ನಾನು. ಓಕೆ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವೇನು ಮಾಡಿ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜಲ್ಲಿ ಹೋಗಿ. ಇಮೇಜಲ್ಲಿ ಹೋದಾದ್ಮೇಲೆ ನಾನು ಮತ್ತೆ ಮತ್ತೊಂದು ಪೇಂಜನ್ನ ಆ್ಯಡ್ ಮಾಡ್ಕೋಬೇಕಂತ ಇದ್ದೀನಿ. ಈ ಪೇಂಜ್ ಇದೆ, ಇದನ್ನ ನಾನು ಸದ್ಯಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಆ PNG ಎಲ್ಲಿ ಬಂದಿದೆ ಅಂತ ನೋಡೋಣ ಒಂದ್ಸಲ. ಓಕೆ, ಈ ರೀತಿ ಕೆಳಗಡೆ ಹೋಗಿದೆ. ಅದನ್ನ ನೀವು ಈ ರೀತಿ ಮೇಲೆ ತೊಗೊಂಬನ್ನಿ. ತೊಗೊಂಬಂದಾದ್ಮೇಲೆ ನೋಡ್ತಿರ್ಬೋದು ಈ ರೀತಿ ಇದನ್ನ ನೀವು ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಇವಾಗ ಸದ್ಯಕ್ಕೆ ಇದನ್ನ ಸೇವ್ ಮಾಡ್ಕೋಬೇಕಾದ್ರೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಹಲವಾರು ಕ್ವಾಲಿಟಿ ಕಾಣುತ್ತೆ. ಕ್ವಾಲಿಟಿನ ಇಂಕ್ರೀಸ್ ಕೂಡ ಮಾಡ್ಕೋಬೋದು, ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಹೈ ಮಿಡ್ ಲೋ ಅಂತ ಇದೆಲ್ಲ ಇರ್ತವೆ. ಸದ್ಯಕ್ಕೆ ಹೈ ಇಟ್ಕೊಳ್ಳಿ. ಅದಾದಮೇಲೆ ನೀವು ಒಂದು PNG ಬೇಕಾದರೆ PNG ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸಿಂಪಲಾಗಿ ಇವಾಗ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನಾದರೂ ಪಿಕ್ಸೆಲ್ ಅಂತ ನೇಮ್ ಕೊಟ್ಬಿಟ್ಟು ಇವಾಗ ಇದನ್ನ ಸದ್ಯಕ್ಕೆ ಇಲ್ಲಿ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಇದು ಸೇವ್ ಆಗಿರುತ್ತೆ. ಅದಾದಮೇಲೆ ನೀವು ಬೇಕಾದರೂ ಗ್ಯಾಲರಿ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಈ ಒಂದು ವೆಬ್ಸೈಟ್ನ ವಿಸಿಟ್ ಮಾಡೋಕ್ಕೆ ಯಾರೂ ಮರೆಯೋಕ್ಕೆ ಹೋಗಬೇಡಿ. ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಇದನ್ನ ಕಲಿಬೋದು, ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ತಪ್ಪದೆ ಎಲ್ಲರೂ ಚೆಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ.